ಈ ಧರ್ಮಸ್ಥಳ SIT ಇನ್ವೆಸ್ಟಿಗೇಷನ್ ಏನ್ ನಡೀತಾ ಇದೆ, ಇದು ಗೌರವಯುತವಾಗಿ SIT ಮಾಡಬೇಕಾಗಿತ್ತು. ಅದನ್ನ ಮಾಡದು ಬಿಟ್ಟು SIT ಅವರೇ ಸಾಕ್ಷ್ಯಗಳ ನಾಶಕ್ಕೆ ಇಳಿದಿರೋದು, ಅನ್ಸೈಂಟಿಫಿಕ್ ಮೆಥಡ್ಗಳನ್ನು ಬಳಸಿ ಧರ್ಮಸ್ಥಳದ ತನಿಖೆಯ ದಿಕ್ಕನ್ನು ತಪ್ಪಿಸಿ ಕೊಲೆಗಾರಿಗೆ ಹೆಲ್ಪ್ ಮಾಡ್ತಾ ಇರುವಂಥದ್ದು. ಒಬ್ಬ IPS ಆಫೀಸರು ಅಮೆರಿಕ ಟ್ರಿಪ್ ಹೋಗ್ತಾನೆ, ಇನ್ನು ಉಳಿದ ಯಾರೋ ಮಂಜುನಾಥ್ ಅನ್ನೋ ಧಮಕಿ ಹಾಕ್ತಾನೆ, ಇನ್ಸ್ಪೆಕ್ಟರು ಮಂಜುನಾಥ್ ಗೌಡ ಅನ್ನೋನು. ಇನ್ನು ಉಳಿದವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಕೂಡ ಗೊತ್ತಿಲ್ಲ. ಅವರು ಸಿಕ್ಕಂತ ಪಳವಳಿಕೆಗಳನ್ನ ತಗೊಂಡೋಗಿ ಎಲ್ಲೋ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಸೀಕ್ರೆಟ್ ಆಗಿ ಬಚ್ಚಿಡ್ತಾರೆ. JCBಗಳನ್ನ ಪೋಖ್ಲೆಗಳನ್ನ ತಗೊಂಬಂದು ಅಲ್ಲಿ ಅಗದು ಎವಿಡೆನ್ಸ್ಗಳನ್ನ ನಾಶ ಮಾಡ್ತಾರೆ SIT ಅವರು. ಇವ್ರ ಮೇಲೆ ಯಾಕೆ ತನಿಖೆ ಮಾಡಿಸಬಾರ್ದು? SIT ಅವ್ರ ಮೇಲೂ ಕೂಡ ಈಗ ತನಿಖೆ ಆಗಬೇಕಾಗಿದೆ. ಮೊಹಂತಿ ಅವರ ವಿರುದ್ಧ 2016ರಲ್ಲೇ ಒಂದು FIR ಬಾಕಿ ಇತ್ತು. SIT ಮುಖ್ಯಸ್ಥ ಮೊಹಂತಿ, ಓಕೆ, ಗೊತ್ತಿಲ್ಲ ಅದು. ಈಗ ನಮಗೆ ಒಂದು SIT ಮೇಲೆ ತನಿಖೆ ಮಾಡಿಸಬೇಕಾದಂತ ಅವಶ್ಯಕತೆ ಇದೆ, ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಅಲ್ಲಿ. ಎರಡನೇದು, ಒಂದಷ್ಟು ಮಾಧ್ಯಮಗಳಿಗೆ, ಸ್ಯಾಟಲೈಟ್ ಚಾನೆಲ್ಗಳಿಗೆ 1500 ಕೋಟಿ ಹಣ ಹರಿದು ಬಂದಿದೆ ಕ್ಯಾಶ್ ರೂಪದಲ್ಲಿ ಅಂತ ಸುದ್ದಿ. ನಿಜನೋ ಸುಳ್ಳೋ ಗೊತ್ತಿಲ್ಲ ನಮಗೆ. ಎಲ್ಲ ಮಾಧ್ಯಮಗಳಲ್ಲ, ಒಂದಷ್ಟು ಮಾಧ್ಯಮಗಳಿಗೆ 1500 ಕೋಟಿ ಹಣ ಹರಿದು ಬಂತಂತೆ. ಸೊ ಹಂಗಾಗಿ ಏನಕ್ಕೆ ನೆಗೆಟಿವ್ ಸುದ್ದಿ ಮಾಡಕ್ಕೆ, ಕೊಲೆಗಾರರ ಪರವಾಗಿ ಸುದ್ದಿ ಮಾಡಕ್ಕೆ ಮಾಧ್ಯಮಗಳು ನ್ಯೂಟ್ರಲ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡೋದು ಬಿಟ್ಟು ಫೀಲ್ಡ್ಗೆ ಕೊಲೆಗಾರರನ್ನ ಒಂದು ಸೆಗ್ಮೆಂಟ್ ಹಿಡ್ಕೊಂಡು ಜನಗಳಿಗೆ ಅದನ್ನ ಸುಳ್ಳು ಸುದ್ದಿಗಳನ್ನು ಹರಡುತ್ತಾ ಅದನ್ನ ವೈರಲ್ ಮಾಡುತ್ತಾ ಹಣಕ್ಕೋಸ್ಕರ ತಮ್ಮನ್ನು ತಾವು ಮಾರಾಟ ಮಾಡ್ಕೊಂಡಾಗ ಖಂಡಿತವಾಗಿ ಅದರ ಮೇಲೆ ತನಿಖೆ ಆಗಬೇಕು ಅಂತ. ಒಂದು SIT ಮೇಲೆ ತನಿಖೆ ಆಗಬೇಕು, ಎರಡನೇದು ಮಾಧ್ಯಮಗಳಿಗೆ ಬಂದಂತ 1500 ಕೋಟಿ ತನಿಖೆ ಆಗಬೇಕು. ಭೀಮನ್ನ ಕರ್ಕೊಂಡ್ಬಂದವರಿಗೆ 500 ಕೋಟಿ ಪೇಮೆಂಟ್ ಆಗಿದೆ ಅಂತ ಗುಸುಗುಸು ನಡೀತಾ ಇದೆ. ಸುಳ್ಳೋ ಸತ್ಯ ನನಗಂತೂ ಗೊತ್ತಿಲ್ಲ. ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಸರ್ಕಾರದಲ್ಲಿ ಇರುವಂತವರು ಒಂದಷ್ಟು ಜನ MLA ಮಿನಿಸ್ಟರ್ಗಳಿಗೆ 15,000 ಕೋಟಿ ಬಂದಿದೆ ಅಂತ ಗುಸುಗುಸು, ಒಂದಷ್ಟು ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್. ಇದನ್ನೂ ಸಹ ರೈಟಿಂಗ್ ಅಲ್ಲಿ ವಿ ಹ್ಯಾವ್ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ಆಸ್ ವೆಲ್ ಆಸ್ CBI and ED. ಹಾಗೆ ಯಾರ್ಯಾರು ತನಿಖೆಯ ದಿಕ್ಕನ್ನು ತಪ್ಪಿಸಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಹಣವನ್ನ ಇಸ್ಕೊಳ್ತಾರೆ, ಮನಿ ಲಾಂಡರಿಂಗ್ ಅಲ್ಲಿ ಆಮಿಷಗಳಿಗೆ ಒಡ್ಡಾಗ್ತಾರೆ, ಅದು ಮಾಧ್ಯಮ ಆಗಿರ್ಬೋದು, SIT ಆಗಿರ್ಬೋದು, ಭೀಮನ್ ಕರ್ಕೊಂಬಂದಿರೋರು ಆಗಿರ್ಬೋದು, ಅಥವಾ ಹೋರಾಟ ಅನ್ನೋ ಹೆಸರಲ್ಲಿ ಒಂದಷ್ಟು ಪೇಮೆಂಟ್ಗಳನ್ನ ಇಸ್ಕೊಂಡು ಎಲ್ಲ ಹೋರಾಟಗಾರರು ಅಂತ ನಾನು ಹೇಳಕ್ ಹೋಗಲ್ಲ. ಒಂದಷ್ಟು ಜನ ಹೋರಾಟಗಾರರಿಗೂ ಕೂಡ ಪೇಮೆಂಟ್ಗಳಾಗಿದೆ ಪ್ರೊಟೆಸ್ಟ್ ಮಾಡಕ್ಕೆ. ವಿಜೇಂದ್ರ, ಯಾವ ನೈತಿಕತೆ ಇದೆ ವಿಜೇಂದ್ರನಿಗೆ? ಅವ್ರ ತಂದೆ ಮೇಲೆ ಪೋಸ್ಕೋ ಕೇಸ್ ಇದೆ, ಈಕ್ವಲ್ ಟು ರೇಪ್ ಕೇಸು ಪೆಂಡಿಂಗ್ ಇದೆ ಯಡಿಯೂರಪ್ಪನ ಮೇಲೆ. ಈ ವ್ಯಕ್ತಿ ಅಲ್ಲಿ ಹೋಗಿ ಆ ಒಂದು ಪವಿತ್ರ ಸ್ಥಳದಲ್ಲಿ ಪ್ರೊಟೆಸ್ಟ್ ಮಾಡ್ತಾನೆ. ಈ ರೀತಿ ಆರೋಪಗಳನ್ನ ಹೊತ್ತು ಒಂದು ರೀತಿ ಅಪವಿತ್ರತೆ ಅಲ್ವಾ ಈ ವಿಜೇಂದ್ರ ಮತ್ತೆ ಅವ್ರ ತಂದೆ ಮೇಲೆ ಇರುವಂತ ಆರೋಪ? ಈ ವ್ಯಕ್ತಿಗೆ ಏನ್ ನೈತಿಕತೆ ಇದೆ ಅಲ್ಲೋಗಿ ಪ್ರೊಟೆಸ್ಟ್ ಮಾಡಕ್ಕೆ? ಏನ್ ಇಂಟ್ರೆಸ್ಟ್ ವಿಜೇಂದ್ರನಿಗೆ? ಅಥವಾ ವಿಜೇಂದ್ರನಿಗೆ ಏನಾದ್ರೂ ಬಂದಿದ್ಯಾ? ಏನಾದ್ರೂ ಇಂಟ್ರೆಸ್ಟ್ ಇದೆಯಾ? ಏನಾದ್ರೂ ಬಂದಿದ್ಯಾ? ಸುಮ್ನೆ ಯಾಕಪ್ಪ ಹಂಗಾರೆ ನೀನು ವಿಜೇಂದ್ರ ಇದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಾರನ್ನು? ಯಾಕಪ್ಪ ಬೆಲೆ ಏರಿಕೆ ಆದಾಗ ಪ್ರೊಟೆಸ್ಟ್ ಯಾಕೆ ಮಾಡಿಲ್ಲ? ನಿರುದ್ಯೋಗಕ್ಕೆ ಯಾಕೆ ಪ್ರೊಟೆಸ್ಟ್ ಮಾಡಲ್ಲ ನೀನು? ಸಾಕಷ್ಟು ಸಾವಿರಾರು ಸಮಸ್ಯೆ ಇದೆ, ಜನ ನಮ್ದಿನ್ ಮಲ್ಕಂತ ಇಲ್ಲ. ಒಬ್ಬ ಆಪೋಸಿಷನ್ ಪಾರ್ಟಿಯಾಗಿ ನೀನು ಏನಕ್ಕೂ ಪ್ರೊಟೆಸ್ಟ್ ಮಾಡಲ್ಲ? ಇದರಲ್ಲಿ ಏನಂತ ಇಂಟ್ರೆಸ್ಟ್ ನಿನಗೆ? ಆಮೇಲೆ ಆ ಪವಿತ್ರವಾದಂತ ಧರ್ಮಸ್ಥಳದಲ್ಲಿ, ಆ ಒಂದು ಶಿವನ ದೇವಸ್ಥಾನ ಇರುವಂತ ಜಾಗದಲ್ಲಿ, ಆ ಕೋಟ್ಯಾಂತರ ಲಕ್ಷಾಂತರ ಜನ ಭಕ್ತರು ನಂಬಿರುವಂತ ಜಾಗದಲ್ಲಿ ನಿಮ್ ತಂದೆ ಮೇಲೆ ಆರೋಪ ಇದೆಯಲ್ಲ, ಆ ಆರೋಪವನ್ನ ಹೊತ್ತು ನೀನು ಅಲ್ಲಿ ಹೋಗಿ ಹೋರಾಟ ಮಾಡೋದು ಎಷ್ಟು ಮಟ್ಟಿಗೆ ನೈತಿಕತೆ? ಈ ಎಲ್ಲಾ ವಿಚಾರಗಳನ್ನು ನಿನಗೆ ತಿಳಿಸುತ್ತಾ SIT ಮೇಲೆ ತನಿಖೆ ಆಗಬೇಕು. ಕಸ್ತೂರ್ಬಾ ಹಾಸ್ಪಿಟಲ್ ಒಂದಷ್ಟು ಅಕ್ರಮಗಳು ನಡೆದಿದೆ, ಆ ಪಳವಳಿಕೆಗಳು ಬದಲಾವಣೆ ಆಗಿದೆ. SIT ಅವರೇ ಬದಲಾವಣೆ ಮಾಡಿದ್ದಾರೆ. SIT ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಅನುಚೇತಿ ಈ ಸಮಯದಲ್ಲಿ ಫಾರಿನ್ ಯಾಕೆ ಹೋದ? ಯಾರು ಬ್ಯಾಕ್ ಗ್ರೌಂಡ್ ಇದ್ದಾರೆ? ಯಾರು ಅನುಚೇತನ ಸೇವ್ ಮಾಡ್ತಾ ಇರೋದು? ಅನುಚೇತ ಎಸ್ಕೇಪ್ ಆಗಿದ್ದು ಯಾಕೆ? SIT ಅವರು ಪಳವಳಿಕೆಗಳನ್ನ ಚೇಂಜ್ ಮಾಡಿ ಅದಕ್ಕೆ ಎಷ್ಟು ಆಮಿಷಕ್ಕೆ ಒಳಗಾದ್ರು? SIT ಅವರಿಗೆ ಟೆಕ್ನಾಲಜಿ ಬಳಸಿ, ಆರ್ಕಾಲಜಿಕಲ್ ಅವ್ರನ್ನ ಬಳಸಿ, DNA ಅವ್ರನ್ನ ಬಳಸಿ ಅಂತಂದ್ರೆ, ಇಲ್ಲ ನಾವು JCBಗಳನ್ನ ಬಳಸ್ತೀವಿ ಅಂತೇಳಿ JCBಗೆ ಐಡಿಯಾ ಕೊಟ್ಟವ್ರು ಯಾರು? ಇವರ SIT ಅವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು? ಇವರ ಬ್ಯಾಕ್ ಗ್ರೌಂಡ್ಗಳು ಭ್ರಷ್ಟಾಚಾರ ಮುಕ್ತವಾಗಿ ಎಷ್ಟಿದೆ? ಏನೂ ಇಲ್ಲ ಅಂತ, ಭ್ರಷ್ಟಾಚಾರ ಮುಕ್ತವಾಗಿಲ್ಲ ಅಂತಂದ್ರೆ ಇವರೆಷ್ಟು ನೈತಿಕತೆ ಇದೆ? ಆಮೇಲೆ ಒಂದು ಸುಪ್ರೀಂ ಕೋರ್ಟ್ ಇವರನ್ನ ಮಾನಿಟರ್ ಮಾಡಿ, ಇವರನ್ನೇ ಮೊದಲು ತನಿಖೆ ಮಾಡಿ, ಜೊತೆಯಲ್ಲಿ ಮಾಧ್ಯಮಗಳಿಗೆ ಕೆಲವು ಮಾಧ್ಯಮಗಳಿಗೆ, ಎಲ್ಲಾ ಮಾಧ್ಯಮಗಳೆಲ್ಲ
ಕೆಲ ಮಾಧ್ಯಮಗಳಿಗೆ 1500 ಕೋಟಿ ಬಂತು, ಹಣ ಹರಿದು ಬಂತು, ಕ್ಯಾಶ್ ಹಣ ಬಂತು ಅಂತಾರೆ. ಇಟ್ಸ್ ಎ ಮನಿ ಲಾಂಡ್ರಿಂಗ್ ಆಕ್ಟ್. ಸೊ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಇದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಭೀಮನ ಕರ್ಕೊಂಡ್ಬಂದವ್ರಿಗೆ 500 ಕೋಟಿ ಪೇಮೆಂಟ್ ಆಗಿದೆ ಅಂತೆ, ಅದು ಕೂಡ ಮನಿ ಲಾಂಡ್ರಿಂಗ್ ಆಕ್ಟ್. ಎಲ್ಲದನ್ನು ತನಿಖೆ ಮಾಡಲಿ. ಒಂದಷ್ಟು ಹೋರಾಟಗಳು ಮಾಡ್ತಾ ಇರೋರು ಕೂಡ ಪೇಮೆಂಟ್ಗಳಾಗಿದೆ, ಅದನ್ನು ತನಿಖೆ ಆಗಿದೆ. ನಮ್ಮ ಅಕಸ್ಮಾತ್ ನಮಗೆ ಯಾವನ ಕೊಟ್ಟಿದ್ದ ನಮ್ಮ ಮೇಲೆ ಆರೋಪ ಇದೆ, ಅದನ್ನು ತನಿಖೆ ಮಾಡಿ. ವಿ ಆರ್ ಫ್ರೀ, ನಮ್ಮ ಕಡೆಯಿಂದ ಫ್ರೀ ಹ್ಯಾಂಡ್ ಇದೆ. ಯಾಕಂದ್ರೆ ನಮಗೆ ಗೊತ್ತಿದೆ ನಾವು ನಿಯತ್ತಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಇಷ್ಟು ಗಟ್ಟಿಯಾಗಿ ಧ್ವನಿ ಮಾಡ್ತೀವಿ. ಥ್ಯಾಂಕ್ ಯು. ನೀವು ಯಾರೇ ಆಮಿಷಗಳು ಒಡ್ಡಾಕಿ ದಿಕ್ಕು ತಪ್ಪಿಸಕ್ ಮಾಡಿದ್ರೆ ನಿಮ್ಮ ಮೇಲೆ ತನಿಖೆ ಮಾಡಿಸ್ತೀವಿ, ಇನ್ಕ್ಲೂಡಿಂಗ್ ಸ್ಟೇಟ್ ಗೌರ್ಮೆಂಟ್. ಥ್ಯಾಂಕ್ ಯು.